ಅಪ್ಪ ನನಗೆ 7 ಲಕ್ಷ ಪ್ರೊಡಕ್ಷನ್ಗೆ ಅಂತ ಸಾಲ ಕೊಟ್ಟಿದ್ರು. ಫಸ್ಟ್ ಸಾಲ ತೀರಿಸ್ಬಿಟ್ಟೆ, ಆಮೇಲೆ ಅವರಿಗೆ ರಾಯಲ್ಟಿ ಕೊಡ್ತಾ ಇದ್ದೆ ನಾನು. ಸೊ 1,500ಕ್ಕೆ ನಾನು ಅವ್ರಿಗೆ ಪ್ರತಿ ವಾರ 6,000 ಕೊಡ್ತಿದ್ದೆ ರಾಯಲ್ಟಿ ಅಂತ. ಸೊ 8 ವರ್ಷ ನಾನು ಹೈ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿಲ್ಲ. ಬಿಫೋರ್ ದಟ್ ದ ಹೋಲ್ ಜರ್ನಿ ಈಸ್ ವಿತ್ ಹೈ ಬ್ಯಾಂಗ್ಳೂರ್. ಹೈ ಬ್ಯಾಂಗ್ಳೂರಿಗೆ ನೀನು ಬೇಕು. ನಾನು ಆಲ್ರೆಡಿ ಲಕ್ಷದಲ್ಲಿ ದುಡಿತಾ ಇದ್ದೆ ಅವಾಗ ಪ್ರೊಡಕ್ಷನಲ್ಲಿ. ಸೊ ಬರ್ತೀಯಾ ನೀನು ವಾಪಸ್ಸು ಅಂತ, ಬಾ ಮಗಳೇ ವಾಪಸ್ಸು ಅಂತಂದರು. ಲಾಸ್ಟ್ ಹೆಲ್ತ್ ವಿಷಯಕ್ಕೆ ಅವರು ನನ್ನನ್ನು ತುಂಬ ಮಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಒಂದು ಕಂಫರ್ಟ್ ಇತ್ತು, ಫಿಸಿಕಲಿ ಒಂದು ನೋಡ್ಕೊಳ್ಳೋ ಹಾಗೆ ಒಂದು ಕಂಫರ್ಟ್ ಇತ್ತು. ದೋ ಗರ್ಲ್ ಅಂದರೆ ನಾವೇ ಒಂದು ಗ್ಯಾರೇಜಲ್ಲಿ ಅಪ್ಪ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಗರಾಜಲ್ಲಿ ಸ್ಟಾರ್ಟ್ ಮಾಡಿದಾಗ ಎಲ್ಲೂ ಅನೌನ್ಸ್ಮೆಂಟ್ಸ್ ಅಂತ ಇರ್ತಿರ್ಲಿಲ್ಲ. ಬಂದಿದ್ದಂಥ ಸ್ಟಾರ್ ಗೆಸ್ಟ್ ಕೂಡ ಅವ್ರ ಕಡೆಗಿಂತ ಜಾಸ್ತಿ ನಮ್ಮ ಅಪ್ಪನ ಕಡೆ ಜನ ಇದ್ದರು. ರವಿಚಂದ್ರನ್ ಬಂದಿದ್ರು ಅಥವಾ ಅಂಬರೀಷ್ ಅವ್ರು ಬಂದಿರಬಹುದು. ಇಲ್ಲಿ ಕಾರ್ ಯಾವುದೋ ಜಾಗಕ್ಕೆ ಬರೋಕ್ಕೆ ಹೇಳ್ತಾರೆ. ಆ ಜಾಗದಿಂದ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಸೊ ಒಂದು ಪತ್ರಕರ್ತ ಆಮೇಲೆ ರೌಡಿಗಳೇ ನಮ್ಮ ಮನೆಗೆ ಬಂದ್ಬಿಡೋರು. ಒಂಟೆ ಇರ್ಬೋದು, ಸುನೀಲ ಇರ್ಬೋದು, ಅವರೆಲ್ಲ ಕ್ರೈಮ್ ಮಾಡಿ ನಮ್ಮ ಆಫೀಸ್ ಮೇಲ್ಗಡೆ ಬಂದು ಅಪ್ಪನ ಹತ್ರ ಕನ್ಫೆಸ್ ಮಾಡಿಕೊಂಡ್ರೆ ವೆರಿ ವೆರಿ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ. ಒಂದು ಕಾರಣ, ನನ್ನ ಕೆರಿಯರ್ ಸ್ಟಾರ್ಟ್ ಆಗಿದ್ದು, ನಾನು ಮೊದಲನೇ ಸಂಬಳ ಕೂಡ ಡ್ರಾ ಮಾಡಿದ್ದು ಹೈ ಬೆಂಗಳೂರಲ್ಲೇ. ಸೊ ಹಾಗಾಗಿ ಕಾಲೇಜ್ ಮುಗಿದು ನನ್ನ ಡಿಗ್ರಿ ನಂತರ ನನ್ನ ಜರ್ನಲಿಸಮ್ ಸೈಕಾಲಜಿ ಓದಿದೆ. ಅದ್ರ ನಂತರ ನಾನು ಸೇರಿಕೊಂಡಿದ್ದೆ ಹೈ ಬೆಂಗಳೂರಿಗೆ. ನಾನು ಬೇರೆ ಇನ್ನೆಲ್ಲೂ ಕೆಲಸ ಮಾಡೇ ಇಲ್ಲ. ಸೊ ಇವಾಗವರೆಗೂ ನಾನು ಪ್ರೊಡಕ್ಷನ್ ಹೌಸ್ ಮಾಡಿಕೊಂಡೆ. 3 ಸಿನಿಮಾ ಮಾಡಿದ್ವಿ ಅದರಲ್ಲಿ, ಮಹಾನದಿ ಕ್ರಿಯೇಷನ್ಸ್ ಅಂತ. ಆ ಟೈಮಿನ ಸ್ಪ್ಯಾನಲ್ಲಿ ಮಾತ್ರ ನಾನು ಹೈ ಬೆಂಗಳೂರಿಂದ ಹೊರಗಿದ್ದೆ. ಆಗ ನನ್ನ ಮದುವೆ ಆಗಿ ಹೊಸದು. ಸೊ ಆಗ ರಾಧಾ ಅನ್ನೋ ಒಂದು ಸೀರಿಯಲ್ ETVನಲ್ಲಿ ಬರ್ತಾಯಿತ್ತು. ಸತತವಾಗಿ 6 ವರ್ಷ ಬಂತು ಅದು. ಸೊ ಆವಾಗೆಲ್ಲ ಸ್ವಲ್ಪ ಸೀರಿಯಲ್ಗಳು ಅವಧಿಗಳು ಜಾಸ್ತಿ ಇರ್ತಿತ್ತು. ಸೊ TRP ಹೆಂಗಿರುತ್ತೋ ಅದ್ರ ಮೇಲೆ ಹೋಗ್ತಾನೆ ಇತ್ತು. ಸೊ ಆಲ್ಮೋಸ್ಟ್ 6 ಇಯರ್ಸ್ ಅದನ್ನು ಪ್ರೊಡ್ಯೂಸ್ ಮಾಡಿದೆ. ಮತ್ತು ಅದಕ್ಕೆ ಬರಿತಾನೂ ಇದ್ದೆ ಕೂಡ, ಸ್ಕ್ರಿಪ್ಟ್ ಬರಿತಾ ಇದ್ದೆ. ಅದಾದಮೇಲೆ ಒಂದು ಬಾಲ್ ಪೆನ್ ಅಂತ ಒಂದು ಸಿನಿಮಾ ಮಾಡಿದೆ. ಆ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂತು. ಆಮೇಲೆ ಟೋನಿ ಅಂತ ಒಂದು ಸಿನಿಮಾ ಮಾಡಿದ್ವಿ. ಸೊ ಈ ನಮ್ಮ ಬ್ಯಾನರ್ಗಳಲ್ಲಿ ಮಾಡಿದಂಥ ಟೈಮಲ್ಲಿ ಹೈ ಬೆಂಗಳೂರಲ್ಲಿ ನಾನು ಇರಲಿಲ್ಲ. ಆವಾಗ ನನ್ನದೇ ಲೈಫ್ ಬೇರೆ ಥರದ ಸಿನಿಮಾ ಇಂಡಸ್ಟ್ರಿ, ಆ ಇಂಡಸ್ಟ್ರಿನ ನೋಡೋ ಅವಕಾಶ ಸಿಕ್ತು. ಅದು ಅಫ್ಕೋರ್ಸ್ ಕಿಟಪ್ಪಾಯಿಂದಾನೆ ಸಿಕ್ಕಿದ್ದು. ಸೊ ಹಾಗಾಯಿತು. ಅದು ರಾಧಾ ಸೀರಿಯಲ್ ಸ್ಟಾರ್ಟ್ ಮಾಡಿದಾಗ ಅಪ್ಪ ನನಗೆ 7 ಲಕ್ಷ ಪ್ರೊಡಕ್ಷನ್ಗೆ ಅಂತ ಸಾಲ ಕೊಟ್ಟಿದ್ರು. ಸೊ ನಾನು ಸತತವಾಗಿ 6 ವರ್ಷ ಏನದನ್ನು ನಡೆಸಿದೆ ಸೀರಿಯಲ್ನ. ಅವ್ರಿಗೆ ರಾಯಲ್ಟಿ ಅಂತ ಫಸ್ಟ್ ಸಾಲ ತೀರಿಸ್ಬಿಟ್ಟೆ, ಆಮೇಲೆ ಅವರಿಗೆ ರಾಯಲ್ಟಿ ಕೊಡ್ತಾ ಇದ್ದೆ ನಾನು. ಸೊ ಹಾಗಾಗಿ ರೇಗ್ಸೋರವ್ರು ಅವಾಗವಾಗ. ನನಗೆ ಮೊದಲನೇ ಸಂಬಳ ಕೊಟ್ಟಿದ್ದವ್ರು 1,500. ಸೊ 1,500ಕ್ಕೆ ನಾನು ಅವ್ರಿಗೆ ಪ್ರತಿ ವಾರ 6,000 ಕೊಡ್ತಿದ್ದೆ ರಾಯಲ್ಟಿ ಅಂತ. ನನಗೆ ಆ ವಾರಕ್ಕೆ ಪೇಮೆಂಟು ಅದು. ಸೊ ನಂಗೆ ರೇಗ್ಸೋರು, ಅಲ್ಲ ನನಗೆ ನೀನು ನನಗೆ ಸಂಬಳ ಕೊಡೋಂಗಾಗಿದೆಯಲ್ಲ ನೀನು ಅಂತ ರೇಗ್ಸೋರು. ಅದು ರಾಯಲ್ಟಿ, ಅದು ಆ್ಯಕ್ಚುಲಿ ಸಂಬಳ ಅಲ್ಲ. ಅಂದರೆ ಒಂದು ಕೃತಜ್ಞತೆ, ಥ್ಯಾಂಕ್ ಯು ಅಂತ, ಇದಕ್ಕೆ ಸಪೋರ್ಟಿಗೆ ಅಂತ ಅನ್ನೋದಕ್ಕೆ ಹಂಗೆ ಮಾಡಿದೆ. ಆಫ್ಟರ್ ದ್ಯಾಟ್ ಮತ್ತೆ ನನ್ನ ಮಗಳು ಆಯಿತು. ನನ್ನ ಮಗಳು ಹುಟ್ಟಿದ್ಲು. ಅದಾಗಿ ಅವಳಿಗೊಂದು 2 ಇಯರ್ಸ್ ಏನೋ ಆಗಿರಬೇಕು. ಸೊ 8 ವರ್ಷ ನಾನು ಹೈ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿಲ್ಲ. ಬಿಫೋರ್ ದಟ್ ದ ಹೋಲ್ ಜರ್ನಿ ಈಸ್ ವಿತ್ ಹೈ ಬ್ಯಾಂಗ್ಳೂರ್. ಬೀಟ್ ಹೈ ಬ್ಯಾಂಗ್ಳೂರ್, ಬೀಟ್ ಕ್ರೈಮ್ ಡೈರಿ, ಬೀಟ್ ಓ ಮನಸ್ಸೆ, ಎಲ್ಲವುದು ಅಲ್ಲೇ ಅದ್ರ ಸುತ್ತಾನೆ ಸುತ್ಕೊಂಡಿದ್ದಂಥದ್ದು. ಒಂದು ಫೋನ್ ಬಂತು ಒಂದು ದಿವಸ, ನಂಗೆ ನಿನ್ನ ಬಿಟ್ಟು ಯಾಕೋ ಕೆಲಸ ಮಾಡೋಕ್ಕೆ ಇಷ್ಟ ಆಗ್ತಾಯಿಲ್ಲ, ಹೈ ಬ್ಯಾಂಗ್ಳೂರ್ ಬಣ ಅಂತ ಇದೆ, ಹೈ ಬ್ಯಾಂಗ್ಳೂರಿಗೆ ನೀನು ಬೇಕು. ನಾನು ಆಲ್ರೆಡಿ ಲಕ್ಷದಲ್ಲಿ ದುಡಿತಾ ಇದ್ದೆ ಅವಾಗ ಪ್ರೊಡಕ್ಷನಲ್ಲಿ. ಸೊ ಬರ್ತೀಯಾ ನೀನು ವಾಪಸ್ಸು ಅಂತ, ಬಾ ಮಗಳೇ ವಾಪಸ್ಸು ಅಂತಂದರು. ಸರಿ, 1-2 ಮಾತು, ಒಂದು 2 ಕ್ಷಣ ಕೂಡ ನಾನು ಯೋಚನೆ ಮಾಡಿದೆ. ಮತ್ತೆ ವಾಪಸ್ ಸಂಬಳಕ್ಕೆ ಅಂತ ಹೋಗಿ 50,000 ಕೊಡ್ತೀನಿ ಬಾ ನಿನಗೆ ಸಂಬಳ ಅಂತ ಹೇಳಿದರು. ಸೊ ಸರಿ ಆಯಿತು, ಮತ್ತೆ ಆಯಿತು ಹೋಗ್ತೀನಿ ಅಂತ ಹೇಳಿ ಪ್ರೊಡಕ್ಷನ್ನ ಸ್ಟಾಪ್ ಮಾಡಿ ಐ ಹ್ಯಾಡ್ ಟು ಗೋ ಆ್ಯಂಡ್ ವರ್ಕ್ ವಿತ್ ಹೈ ಬ್ಯಾಂಗ್ಳೂರ್. ಬಿಕಾಸ್ 2 ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನಮ್ಮ ಅಪ್ಪನೇ ಒಂದು ದೊಡ್ಡ ಬಂಡೆ. ಆ ಊರನ್ನ ಅವ್ರು 24 ಗಂಟೆ ಅವ್ರ ಮುಂದೆ ಇರಬೇಕು ಕೆಲಸಗಾರರು. ಅಷ್ಟೇ ಕೆಲಸ. ಅವರು 17 ಅವರ್ ಕೆಲಸ ಮಾಡ್ತಾರೆ ಅಂದರೆ ನಮ್ಮ ಹತ್ರನೂ 17 hours ನೀನು ಕೆಲಸ ಮಾಡಬೇಕು ಅಂತ ಮಾಡಿಸ್ಕೊಳ್ಳೋಂಥ ವ್ಯಕ್ತಿ ಇದ್ದಿದ್ದರು. ಸೊ ಹಾಗಾಗಿ ನಾನು ಪ್ರೊಡಕ್ಷನ್ನು ನಡೆಸ್ಕೊಂಡು ಈ ಕಡೆ ಇದು ಮಾಡಲ್ಲ ಸಾಧ್ಯ ಆಗ್ತಿರ್ಲಿಲ್ಲ. ಸೊ ಹಾಗಾಗಿ
ಬಿಟ್ಟೆ ಪ್ರೊಡಕ್ಷನ್ ಆ್ಯಂಡ್ ದೆನ್ ಹೈ ಬ್ಯಾಂಗ್ಳೂರ್ ಅಗೇನ್ ಜರ್ನಿ ಸ್ಟಾರ್ಟೆಡ್. ಇದಾ 2008 ನನ್ನ ಮದುವೆ ಆಯಿತು. ಸೊ 8 to 8 years ಇರಲಿಲ್ಲ. ಅದಾದ ನಂತರ ಬಂದೆ. ಅಪ್ಪನ ಲಾಸ್ಟ್ ಟೈಮ್ ಅಂದರೆ ಲಾಸ್ಟ್ ಹೆಲ್ತ್ ವಿಷಯಕ್ಕೆ ಅವರು ನನ್ನನ್ನು ತುಂಬ ಮಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಒಂದು ಕಂಫರ್ಟ್ ಇತ್ತು, ಫಿಸಿಕಲಿ ಒಂದು ನೋಡ್ಕೊಳ್ಳೋ ಹಾಗೆ ಒಂದು ಕಂಫರ್ಟ್ ಇತ್ತು. ದೋ ಗರ್ಲ್ ಅವರಿಗೆ ಆ ಒಂದು ಎಮೋಷನಲಿ ಬಾಂಡೇಜು ನನಗೆ ಅವ್ರಿಗೆ ತುಂಬ ತುಂಬ ಚೆನ್ನಾಗಿತ್ತು. ಅವ್ರು ನನ್ನನ್ನು ಯಾವಾಗೂ ಕರಡಿ ಮರಿ, ನೀನು ಕರಡಿ ಮುದ್ದು ನಿಂದು ಆ ಥರ ಎಲ್ಲ ಕರೆಯೋರು. ಆಮೇಲೆ ಪುಟ್ಟು, ಅವ್ರ ಅಮ್ಮನ ಹೆಸರು ಪಾರ್ವತಮ್ಮ ಅಲ್ವಾ, ನಮ್ಮ ಅಜ್ಜಿ ಹೆಸರು. ಸೊ ನಿನ್ನನ್ನು ಪುಟ್ಟು ಪಾರ್ವತಮ್ಮ ಅನ್ನೋದು. ಸೊ ಇಂಥ ಆ ಥರದ್ದೊಂದು ಎಮೋಷ್ನಲ್ ಕನೆಕ್ಷನ್ ಇತ್ತು. ಸೊ ಅವರಿಗೆ ಎಲ್ಲೋ ಕೊನೆಯಲ್ಲಿ ಒಂಥರ ಹೆಲ್ತ್ ವಿಷಯವಾಗೂ ಆಗಿರಬಹುದು, ಆಮೇಲೆ ರೋಸ ತಂದಂಗೆ ಆಗೋಗಿತ್ತು. ಅವ್ರಿಗೆ ಒಂಥರ ಕುಗ್ಗಿದ್ರು. ಆ ಟೈಮಿಗೆ ಒಬ್ರು ಯಾರೋ ಇನ್ನೊಬ್ಬರು ಒಂದು ಲಿಫ್ಟಪ್ ಆಗೋಕ್ಕೆ ಬೇಕು, ಅದು ಫ್ಯಾಮಿಲಿಯವರೇ ಆಗಿರಬೇಕು, ಮಕ್ಕಳಲ್ಲೇ ಆಗಿರ್ಬೇಕು. ಅಮ್ಮನಿಂದ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕಂದರೆ ಅಪ್ಪ ಮನೆಗೆ ಹೋಗ್ತಾನೆ ಇರಲಿಲ್ಲ, ಆಫೀಸಲ್ಲೇ ಇರ್ತಿದ್ರು. ಇವಾಗ ನಾವೇನಾದ್ರು ಆಫೀಸಲ್ಲಿ ಶೂಟ್ ಮಾಡ್ತಾ ಇದ್ದಿದ್ರೆ ಅದು ಹಾಸಿಗೆ ಎಲ್ಲ ನೋಡ್ಬೋದಿತ್ತು, ಅವರು ಮಲಗ್ತಾ ಇದ್ದಿದ್ದೆಲ್ಲ ಹಾಗೇ ಇದೆ. ಸೊ ಚೇಂಬರ್ ಎಲ್ಲ ಹಾಗೆ ಇಟ್ಕೊಂಡಿದ್ದೀನಿ. ಸೊ ಹಾಗಾಗಿ ಅಲ್ಲೇ ಇರೋರು. ಅವ್ರಿಗೆ ಅಲ್ಲೇ ಇರೋರು ಅಂದರೆ ನಾನೊಬ್ಬಳೆ. ಮತ್ತೆ 24 ಗಂಟೆ ಇರು ಅಂದರೂ ಇದ್ದು ಬಿಡ್ತಿದ್ದೆ. ನಂದು ಫುಲ್ ಒಂದು ಸೆಟ್ ಆಫ್ ಬಟ್ಟೆ, ಬ್ರಷು ಎಲ್ಲ ಹೈ ಬ್ಯಾಂಗ್ಳೂರ್ನಲ್ಲೇ ಇರ್ತಿತ್ತು. ಹಾಗಾಗಿದೆ. ಬಟ್ ಈಗಲೂ ಹಾಗೆ ಇದೆ, ಎಲ್ಲ ಒಂದು ಸೆಟ್ ಆಫ್ ಇನ್ನು ಬಟ್ಟೆ ಅಲ್ಲೇ ಇದೆ. 1995 ಹೈ ಬೆಂಗಳೂರು ಟ್ಯಾಬ್ಲಾಯ್ಡ್ ಜರ್ನಲಿಸಂನಲ್ಲಿ ಒಂದು ಬೇರೆದೇ ರೀತಿಯ ಒಂದು ಡೈನಮಿಕ್ ಇದನ್ನ ತಂದವರು ರವಿ ಬೆಳಗೆರೆ ಸರ್. ನಿಮಗೆ ಏನು ನೆನಪಿದೆ ಹೈ ಬೆಂಗಳೂರು? ಅದು ಲಾಂಚ್ ಆಗಿದ್ದು ತುಂಬ ಸಣ್ಣ ಮಟ್ಟಕ್ಕೆ. ಅಂದರೆ ನಾವೇ ಒಂದು ಗ್ಯಾರೇಜಲ್ಲಿ ಅಪ್ಪ ಸ್ಟಾರ್ಟ್ ಮಾಡ್ತಾರೆ. ಸೊ ಆ ಗರಾಜಲ್ಲಿ ಸ್ಟಾರ್ಟ್ ಮಾಡಿದಾಗ ಎಲ್ಲೂ ಅನೌನ್ಸ್ಮೆಂಟ್ಸ್ ಅಂತ ಇರ್ತಿರ್ಲಿಲ್ಲ, ಅಥವಾ ಒಂದು ಸಮಾರಂಭ ಮಾಡಿ ಎಲ್ಲರನ್ನೂ ಕರೆದು ನಾನು ಒಂದು ಪತ್ರಿಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂತ ಹೇಳಿ ಇನಾಗ್ರೇಷನ್ ಮಾಡೋದು, ಅವೆಲ್ಲ ಎಂಥದ್ದು ಆಗಲಿಲ್ಲ. 1 ಇಯರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ಫಸ್ಟ್ ಇಯರ್ ಆ್ಯನಿವರ್ಸರಿ ಮಾಡ್ತೀವಿ. ನನಗೆ ಅವಾಗ 12 ವರ್ಷ. ಆ ಟೈಮಲ್ಲಿ ಹೇಗೆ ಜನ ಕಿಕ್ಕೆರೆದು ಇದ್ದರು ಅಂದರೆ, ಬಂದಿದ್ದಂಥ ಸ್ಟಾರ್ ಗೆಸ್ಟ್ ಕೂಡ ಅವ್ರ ಕಡೆಗಿಂತ ಜಾಸ್ತಿ ನಮ್ಮ ಅಪ್ಪನ ಕಡೆ ಜನ ಇದ್ದರು. ಅವ್ರ ಆಟೋಗ್ರಾಫ್ಸು, ಅವರ ಜೊತೆಗೆ ಬುಕ್ ಮೇಲೆ ಆಟೋಗ್ರಾಫ್ಸ್ಗಳು ಬರ್ಸ್ಕೊಳ್ಳೋದು, ಡೈರಿ ಮೇಲೆ ಬರ್ಕೊಳ್ಳೋದು, ಕೈ ಮೇಲೆ ಬರ್ಸ್ಕೊಳ್ಳೋದು. ಸೊ ಇಂಥವೆಲ್ಲ ನೋಡಿದ್ದು. ಅಂದರೆ ಸ್ಟಾರ್ ಪತ್ರಕರ್ತ ಆ ಆ್ಯಕ್ಟ್ರ್ ಕೂಡ ಹೇಳೇಬಿಟ್ರು, ಇದೇನು ರವಿ, ನನ್ನ ಹತ್ರ ಯಾರೂ ಬರ್ತಾ ಇಲ್ಲ, ಬರೀ ನಿನ್ನ ಹತ್ರನೇ ಬರ್ತಾ ಇದ್ದಾರೆ ಎಲ್ಲರೂ, ನನಗಿಂತ ದೊಡ್ಡ ಸ್ಟಾರ್ ನೀನು ಅನ್ನೋ ಥರ. ಅವಾಗ 12 ನನಗೆ. ಸೊ ಬಂದಿದ್ದು ಒಂದು ಖುಷ್ವಂತ್ ಸಿಂಗ್ ಅವ್ರು ಬಂದಿದ್ದರು. ಅಪ್ಪನ ಇವರು ಯಾರು, ಶಾಮರಾಯರು, ಸಂಯುಕ್ತ ಕರ್ನಾಟಕದ ಎಡಿಟರು ಅವರು, ಶಾಮರಾಯರ ಅಜ್ಜ ಅಂತಲೇ ಕರೆಯೋದು ನಾವು. ಆ ಅಜ್ಜ ಬಂದಿದ್ದರು. ಆಮೇಲೆ ಆ್ಯಕ್ಟರಲ್ಲಿ ರವಿಚಂದ್ರನ್ ಬಂದಿದ್ದರು ಅಂತ ಕಾಣಿಸುತ್ತೆ. ರವಿಚಂದ್ರನ್ ಬಂದಿದ್ದರು ಅಥವಾ ಅಂಬರೀಷ್ ಅವ್ರು ಬಂದಿರಬಹುದು, ಐ ಆಮ್ ನಾಟ್ ವೆರಿ ಕ್ಲಿಯರ್. ಆ್ಯಂಡ್ ಈ ಥರದ ಸಂದರ್ಭ ತುಂಬ ಆಗಿದೆ. ರವಿಚಂದ್ರನ್ ಅವ್ರ ಜೊತೆನೂ ಆಗಿದೆ, ಅಂಬರೀಷ್ ಅವ್ರ ಜೊತೆ ಇದ್ದಾಗಲೂ ಆಗಿದೆ. ಅಂದರೆ ನನಗೆ ಎಷ್ಟು ಜನ ಬಂದು ನಿಂತ್ಕೋತಾರೋ ಅಷ್ಟು ಜನ ಮೀರಿ ನಿನ್ನ ಹತ್ರ ಬಂದು ಫೋಟೋಗ್ರಾಫ್ಸ್ ಆಗ್ಬೋದು. ಈಗ ರೀಸೆಂಟಾಗಿ ಫೋಟೋಸ್ ಸೆಲ್ಫಿಗಳಾಗ್ಬೋದು, ಇಂಥವೆಲ್ಲ ಜಾಸ್ತಿ ಆಗಿದೆ ಅನ್ನೋ ಥರದ್ದೊಂದು ಇತ್ತು. ಆವಾಗೆಲ್ಲ ನನಗೆ ಜನಸಮೂಹ ಅಷ್ಟು ನೋಡಿನ ಗೊತ್ತೇ ಇಲ್ಲ ನನಗೆ. ನಮ್ಮ ತಂದೆ ಏನೋ ಮಾಡ್ತಾ ಇದ್ದಾರೆ, ಸಮಥಿಂಗ್ ಬಿಗ್, ಪೀಪಲ್ ಆರ್ ರೆಕಗ್ನೈಸಿಂಗ್, ಜನಕ್ಕೆ ಅಷ್ಟೊಂದು ಇಷ್ಟ ಆಗ್ತಿದ್ದಾರೆ. ನಮ್ಮ ತಂದೆ ಓದ್ತಾನೂ ಇರಲಿಲ್ಲ ನಾನು ಅವಾಗ ಪತ್ರಿಕೆ. ಸಿನ್ಸ್ 11-12 ಇಯರ್ಸ್ ಇದ್ದೆ ನಾನು. ಬಟ್ ಆಗು ಹೋಗುಗಳನ್ನ ಮನೆಯಲ್ಲಿ ಅಪ್ಪ ಮಾತಾಡೋರು. ಆವಾಗ ರೆಗ್ಯುಲರಾಗಿ ಬರೋರು, ಬರೀ 2 ದಿನ ಬರ್ತಾ ಇರಲಿಲ್ಲ, ಇನ್ನು ಮಿಕ್ಕಿದ ದಿನ ಎಲ್ಲ ಮನೆಗೆ ಬರೋರು. ಸೊ ಆವಾಗ ಹಿಸ್ ಎಕ್ಸ್ಪೀರಿಯನ್ಸ್ ಆಫ್ ರಿಪೋರ್ಟಿಂಗ್, ಅವ್ರು ಯಾವತ್ತೂ ಝೀರೋ ಗ್ರೌಂಡ್ ರಿಪೋರ್ಟ್ ಮಾಡಿದವ್ರೆ. ಫೋನಲ್ಲಿ ಕೂತ್ಕೊಂಡು ಮಾಹಿತಿ ತೊಗೊಳೋದು ಆ ಥರದ್ದು ಮಾಡೇ ಇಲ್ಲ ಅವರು. ಆ ಜಾಗಕ್ಕೆ ಹೋಗಿ ಹೇಗಿದೆ, ಆ ಪರಿಸ್ಥಿತಿ ಏನು, ಅದನ್ನೆಲ್ಲ, ಅದು ಯಾವುದೇ ಊರಾಗಿರಲಿ, ಯಾವುದೇ ಗುಹೆ ಆಗಿರಲಿ, ಎಂಥದ್ದೇ ದೇಶ ಆಗಿರಲಿ, ಅಲ್ಲಿಗೆ ಹೋಗೋರು, ಝೀರೋ ಗ್ರೌಂಡ್ ರಿಪೋರ್ಟಿಂಗ್ ಮಾಡ್ಕೊಂಡು ಬರೋರು. ಸೊ ನನಗೆ ನೆನಪಿರೋ ಹಾಗೆ ಚಂದಪ್ಪ ಹರಿಜನ ಆ ಟೈಮಲ್ಲಿ ತುಂಬ, ಅಂದರೆ ಅಲ್ಲಿಗೆ ಹೋಗೋಕ್ಕೆ ಸಾಧ್ಯ ಇಲ್ಲ, ಇಟ್ಸ್ ಅ ಡೇಂಜರಸ್ ಪ್ಲೇಸ್ ಅನ್ನೋ ಅಂಥ ಒಂದು ಟೈಮಲ್ಲಿ ಅವರು ತಲೆನೇ ಕೆಡಿಸ್ಕೊಳ್ತಾ ಇರಲಿಲ್ಲ, ನುಗ್ಬಿಡೋರು. ಫೋನ್ ಹೆಂಗಾರ ಮಾಡಿ ಸಂಪರ್ಕ ಭೀಮಾ ತೀರಕ್ಕೆ ಸಂಪರ್ಕ ಮಾಡೋದು. ಅವರಿಗೆ ನನಗೆ ಇಲ್ಲಿ ಯಾವುದೋ ಜಾಗಕ್ಕೆ ಬರೋಕ್ಕೆ ಹೇಳ್ತಾರೆ. ಆ ಜಾಗದಿಂದ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕರ್ಕೊಂಡು ಹೋಗ್ತಾರೆ ಅವ್ರನ್ನ. ಸೊ
ಒಂದು ಪತ್ರಕರ್ತ ತನಗೆ ತನ್ನ ಜೀವನೂ ಭಯ ಪಡದೆ ಅವಾಗೆಲ್ಲ ಗನ್ನೂ ಇರಲಿಲ್ಲ ಅಪ್ಪ ಹತ್ರ. ಸೊ ಎಲ್ಲ ಏನೂ ಇಲ್ಲ, ಒಂದು ನಂಬಿಕೆ ಅಷ್ಟೇ. ಒಬ್ಬರು ಬರ್ತಾರೆ, ಅವ್ರ ಕೈಯಲ್ಲೊಂದು ಗುಲಾಬಿ ಇರುತ್ತೆ, ಆ ಗುಲಾಬಿ ಮನುಷ್ಯ ನೀನನ್ನು ಕಣ್ಣಿಗೆ ಪಟ್ಟಿ ಕಟ್ಟಿ ಕರ್ಕೊಂಡು ಬರ್ತಾನೆ ಅಂತ ಹೇಳಿದರು ನಮಗೆ. ಇದನ್ನು ಬಂದು ಶೇರ್ ಮಾಡಿಕೊಂಡಾಗ ಇದೊಳಗೆ ಸಿನಿಮಾ ಕತೆ ಥರ ಅನ್ಸೋದು ನನಗೆ. ಅಯ್ಯೋ ಹೌದಪ್ಪ, ಹಿಂಗೆ ಹೋದ್ರಾ ಅಂತ. ಹಾಂ ಹೋದೆ. ಆವಾಗ ಅಲ್ಲೊಂದು ಕೋಟೆ ಅದೊಂದು. ಸೊ ಆ ಕೋಟೆ ಒಳಗಡೆ ಹೋದೆ. ಅದಾದಮೇಲೆ ನನ್ನ ಕಣ್ಣಿನ ಪಟ್ಟಿ ತೆಗೆದ್ರು. ನಾನು ದಾರಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲ ಎಷ್ಟು ರೈಟು ಎಷ್ಟು ಲೆಫ್ಟು ಎಲ್ಲ ಎಣಿಸ್ಕೊಂಡು ಹೋಗ್ತಿದ್ದೆ ಅನ್ನೋದೆಲ್ಲ ಹೇಳಿದಾಗ ಒಂಥರ ಮೈಯೆಲ್ಲ ಜುಮ್ ಅನ್ನೋದು, ಇಂಥವೆಲ್ಲ ಮಾಡ್ತಾರಾ, ಹಿಂಗಾಗತ್ತಾ ಅಂತ. ಆಮೇಲೆ ಥ್ರೆಡ್ ಕಾಲ್ಸ್ ಬರೋದು, ನಿನ್ನನ್ನು ರುಂಡ ಕಡ್ದು ಬಿಡ್ತೀವಿ, ನಿಂದು ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತ. ಆಮೇಲೆ ರೌಡಿಗಳೇ ನಮ್ಮ ಮನೆಗೆ ಬಂದುಬಿಡೋರು, ಕ್ರೈಮ್ ಮಾಡಿದ್ದೀನಿ ಅಂತ ಹೇಳಿ ಸರೆಂಡ್ರ್ ಆಗೋದು. ನನ್ನನ್ನು ಸರೆಂಡ್ರ್ ಮಾಡಿಸ್ಬಿಡಿ, ಸೊ ದ್ಯಾಟ್ ನನಗೆ ಪನಿಷ್ಮೆಂಟ್ ಕಮ್ಮಿ ಆಗುತ್ತೆ. ಆ ಥರದ್ದೇನೇನೋ ನಡೀತಿತ್ತು. ಒಂಟೆ ಇರ್ಬೋದು, ಸುನೀಲ ಇರ್ಬೋದು, ಅವರೆಲ್ಲ ಕ್ರೈಮ್ ಮಾಡಿ ನಮ್ಮ ಆಫೀಸ್ ಮೇಲ್ಗಡೆ ಬಂದು ಅಪ್ಪನ ಹತ್ರ ಕನ್ಫೆಸ್ ಮಾಡಿಕೊಂಡ್ರೆ ಅವರು ಒಂದು 2 ದಿನ ಅವ್ರನ್ನ ಅಲ್ಲೇ ಇಟ್ಕೊಂಡು, ಆಫೀಸಲ್ಲೇ ಇಟ್ಕೊಂಡು, ಆಮೇಲೆ ನಂತರ ಕಮಿಷನರ್ಗೆ ಅವ್ರಿಗೆ ಫೋನ್ ಮಾಡಿ ಸರೆಂಡ್ರ್ ಮಾಡಿಸ್ತಾ ಇದ್ದೀನಿ. ಮಿಕ್ಕಿದನ್ನು ಅಂದರೆ ಹೊಡಿದೇ ಇದನ್ನು ತಪ್ಪಿಸ್ಕೋಬೋದಲ್ಲ, ಇಲ್ಲಾಂದ್ರೆ ಬಾರಿಸ್ತಾರೆ ಪೊಲೀಸರು, ಬಿಡ್ತಾರ. ಸೊ ಹಾಗಾಗಿ ಇಲ್ಲಿಂದ ಹೋದರೆ ಒಂಚೂರು ಅಟ್ಲೀಸ್ಟ್ ಹೊಡ್ತಾ ತಪ್ಪುತ್ತೆ, ಡೈರೆಕ್ಟ್ ಜೈಲ್ಗೆ ಹೋಗ್ಬಿಡ್ಬೋದು, ಸೇಫೆಸ್ಟ್ ಜಾಗಕ್ಕೆ ಹೋಗ್ಬಿಡ್ಬೋದು ಅನ್ನೋ ಥರ. ಅಂದರೆ ಜೈಲ್ ಸೇಫೆಸ್ಟ್ ಜಾಗ ಅಂತಲ್ಲ, ಈ ಸ್ಟೆಪ್ ಮಿಸ್ ಆಗುತ್ತೆ. ನಿಜ ಹೇಳು, ಹೊಡಿತೀನಿ, ಬಡಿಸ್ಕೊತೀನಿ, ದೊಣ್ಣೆಯಿಂದ ಹೊಡಿಸ್ಕೊಳೋದು ಎಲ್ಲ ತಪ್ಪುತ್ತೆ. ಸೊ ಹಾಗಾಗಿ ಬರೋರು ಎಲ್ರಿಗೂ ಕೂಡ ನಮಸ್ಕಾರಗಳು. ಈ ನಮ್ಮ ಡೈಲಿ ಮಾಧ್ಯಮ, ನಮ್ಮ ಸ್ನೇಹಿತ, ಸುಮಾರು ವರ್ಷದ ಗೆಳೆಯ, ಅಜಾತಶತ್ರು, ಸದಾ ನಗುಮುಖದ ವ್ಯಕ್ತಿತ್ವ, ಏನಾದರೂ ಹೊಸದಾಗಿ ಸಮಾಜಕ್ಕೆ ಕೊಡಬೇಕು, ಪತ್ರಿಕೋದ್ಯಮದಲ್ಲಿ ತನ್ನ ಹೆಸರನ್ನು ಚಿರಾಯು ಮಾಡಬೇಕು ಅಂತ ಆಸೆ ಪಡುವಂಥ, ತುಡಿತಾ ಇರುವಂಥ ಉತ್ಸಾಹಿ ಯುವಕ ನನ್ನ ಗೆಳೆಯ ಅಶೋಕ್ ಅವರ ಕನಸಿನ ಕೂಸಿದು ಡೈಲಿ ಮಾಧ್ಯಮ. ನನ್ನ ಮನಸಾರೆ, ನನ್ನ ಸಂಪೂರ್ಣ ಹೃದಯದಿಂದ ನಾನು ಶುಭವನ್ನು ಕೋರ್ತಾ ಇದ್ದೀನಿ. ಈ ಮಾಧ್ಯಮವನ್ನು ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಬ್ಸ್ಕ್ರೈಬ್ ಮಾಡಿ ಬೆಳೆಸಿ. ನನಗೆ ಖಂಡಿತ ನಂಬಿಕೆ ಇದೆ, ನಿಮಗೆ ನಿರಾಶೆ ಮಾಡದ ರೀತಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಓರಿಯೆಂಟೆಡ್ ವಿಷಯಗಳನ್ನು ನಮ್ಮ ಅಶೋಕ್ ಅವರ ನೇತೃತ್ವದಲ್ಲಿ ಈ ತಂಡ ಕೊಡ್ತೇನೆ ನಂಬಿಕೆ ಇದೆ. ನಾನು ಅವ್ರ ಜೊತೆ ಕೈ ಜೋಡಿಸ್ತೀನಿ, ನೀವುಗಳು ಕೂಡ ಅವ್ರ ಜೊತೆ ಕೈ ಜೋಡಿಸಿ ಒಟ್ಟಿಗೆ ನಮ್ಮ ಡೈಲಿ ಮಾಧ್ಯಮವನ್ನು ನಾವು ಬೆಳೆಸೋಣ. ಧನ್ಯವಾದ.